ನಮಸ್ಕಾರ, ನಾನು ಬಸವರಾಜ್. ದೇವೇಗೌಡರು ನನ್ನನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದುಹಾಕಿರಬಹುದು, ಆದ್ರೆ ಲಕ್ಷಾಂತರ ಜನರಿದಾರಲ್ಲ ಕರ್ನಾಟಕದಲ್ಲಿ, ಲಕ್ಷಾಂತರ ಜನರ ಹೃದಯದಿಂದ ಮನಸ್ಸಿನಿಂದ ತೆಗೆದುಹಾಕಲಿಕ್ಕೆ ದೇವೇಗೌಡರ ಕೈಲಿ ಸಾಧ್ಯ ಇಲ್ಲ. ವಿಡಿಯೋದ ಆರಂಭಕ್ಕೂ ಮುನ್ನ ನೀವು ನೋಡಿದ ದೃಶ್ಯ ಜುಲೈ 24, 2005 ಅವತ್ತು ಅಹಿಂದ ಸಮಾವೇಶ ನಡೆದಾಗ ಅವತ್ತು ಸಿದ್ದರಾಮಯ್ಯ ಅವ್ರ ಜೊತೆಯಲ್ಲಿದ್ದಂತಹ ನಾಯಕರು ಮತ್ತು ಗಟ್ಟಿಯಾಗಿ ಈಗಲೂ ಕೂಡ ಜೊತೆಯಲ್ಲಿರುವಂಥವರು ಸತೀಶ್ ಜಾರಕಿಹೊಳಿ ಆ ದೃಶ್ಯಗಳಲ್ಲಿ ನಾವು ಕಾಣಬಹುದು. ಅಹಿಂದ ಅನ್ನುವಂತಹ ಸಿದ್ಧಾಂತಕ್ಕೆ ಶಕ್ತಿಯಾಗಿ ಸಂಪನ್ಮೂಲವಾಗಿ ಸಾಕಷ್ಟು ಜನ ದುಡಿದಿದ್ದಾರೆ. RL ಜಾಲಪ್ಪ, ಇದೇ ಸತೀಶ್ ಜಾರಕಿಹೊಳಿ ಅದರಲ್ಲಿ ಪ್ರಮುಖರು. ಇವತ್ತು ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಗಂಭೀರವಾದ ಆರೋಪವನ್ನ ಕೆಲವರು ಮಾಡ್ತಿದ್ದಾರೆ. 37 ಶಾಸಕರ ಸಹಿಯನ್ನ ಪಡ್ಕೊಂಡು ಸಿದ್ದರಾಮಯ್ಯ ಅವರಿಗೆ ಅವರು ಧೋಖಾ ಮಾಡಿದ್ರು ಅನ್ನುವಂಥದ್ದು ಆರೋಪ. ಅದರಲ್ಲಿ ಎಷ್ಟು ವಾಸ್ತವ, ಎಷ್ಟು ಸತ್ಯ ಇದೆ ನೋಡಿ. ಸಿದ್ದರಾಮಯ್ಯ ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಖಚಿತ ಆದ ಮೇಲೆ ಏನೆಲ್ಲ ಬೆಳವಣಿಗೆಗಳಾಗ್ತಿದೆ ನಿಮಗೆ 2 ಎಕ್ಸಾಂಪಲ್ ಕೊಡಬಹುದು. ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಗಾದಿಯಿಂದ ಇಳಿಯುವಂತಹ ಸಂದರ್ಭದಲ್ಲೂ ಕೂಡ ಫಾರ್ವರ್ಡ್ ಪಾಲಿಟಿಕ್ಸ್ ವರ್ಸಸ್ ಬ್ಯಾಕ್ವರ್ಡ್ ಪಾಲಿಟಿಕ್ಸ್ ಫೈಟ್ ಏನಿತ್ತು ಅವತ್ತೂ ಕೂಡ ಸಾರೆಕೊಪ್ಪ ಬಂಗಾರಪ್ಪ ಅವರು ದೇವರಾಜ ಅರಸು ಅವರ ಬೆನ್ನಿಗೆ ಚೂರಿ ಹಾಕಿದ್ರು ಅನ್ನುವಂಥದ್ದನ್ನ ಬಹುಪಾಲು ಮಾಧ್ಯಮಗಳು ನರೇಟಿವ್ ಸೆಟ್ ಮಾಡಿದ್ವು. ಆ ನಂತರದಲ್ಲಿ ಕ್ರಾಂತಿರಂಗ ಕಟ್ಟಿದ್ದು ಇದೇ ಸಾರೆಕೊಪ್ಪ ಬಂಗಾರಪ್ಪ ಅವರು ದೇವರಾಜ ಅರಸು ಅವರ ಜೊತೆಯಲ್ಲಿ. ರಾಜ್ಯದಲ್ಲಿ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಬರೋದಕ್ಕೆ ಕಾರಣ ಆದವರು ಇದೇ ದೇವರಾಜ ಅರಸು ಮತ್ತು ಸಾರೆಕೊಪ್ಪ ಬಂಗಾರಪ್ಪ. ಇವತ್ತು ಕೂಡ ಯಾಕಂದ್ರೆ ಸಾರೆಕೊಪ್ಪ ಬಂಗಾರಪ್ಪ ಅವ್ರ ಬೆನ್ನಿಗೆ ಚೂರಿ ಹಾಕಿದ್ಯಾರು? ಕುರುಬ ಸಮಾಜದ ಓರ್ವ ನಾಯಕ, ಪ್ರಭಾವಿ ನಾಯಕ, ಮೈಸೂರು ಭಾಗದ ನಾಯಕ. ಆದರೆ ಅದೇ ಬಂಗಾರಪ್ಪ ಅವ್ರ ಬಗ್ಗೆ ಆ ನಾಯಕ ಕೂಡ ಇವತ್ತಿಗೂ ಕೂಡ ಅತ್ಯಂತ ಗೌರವದಿಂದ ಮಾತಾಡ್ತಾರೆ. ಇದು ಒಂದು ಕಡೆ. ಈಗ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಇರುವಂತಹ ಆರೋಪ ಸತ್ಯಾಸತ್ಯ. ನೋ ಡೌಟ್ 137 ಶಾಸಕರ ಪೈಕಿ ಅತಿ ಹೆಚ್ಚು ಶಾಸಕರ ಬೆಂಬಲ ಸಿದ್ದರಾಮಯ್ಯ ಅವರಿಗೆ ಇತ್ತು. ಶಾಸಕರ ಸಹಿ ಸಂಗ್ರಹ ಮಾಡುವಂತಹ ದರ್ದು ಸತೀಶ್ ಜಾರಕಿಹೊಳಿ ಅವರಿಗೆ ಯಾಕೆ ಬಂದಿತ್ತು, ಯಾಕಿತ್ತು ನೋಡಿ. ಒಂದು ಸಿದ್ಧಾಂತ ಒಬ್ಬ ನಾಯಕನನ್ನ ಮುಟ್ಟೋಕ್ಕೂ ಬಿಡ್ಲಿಲ್ಲ, ಅದು ಅಹಿಂದ. ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡೋಕ್ಕೂ ಬಿಡ್ಲಿಲ್ಲ. ಅದೇ ಸಿದ್ಧಾಂತವನ್ನೇ ಸಾಯಿಸಿ ಬಿಟ್ಟರೆ ಇನ್ಯಾರು ಕೂಡ ಆಲ್ಟರ್ನೇಟಿವ್ ಏನಿದ್ದಾರೆ? ಸತೀಶ್ ಜಾರಕಿಹೊಳಿ, ಮಗದೊಬ್ರು BK ಹರಿಪ್ರಸಾದ್, ಜಮೀರ್ ಅಹಮದ್ ಖಾನ್ ಕೌಂಟ್ ಮಾಡ್ತಾ ಹೋಗ್ಬಹುದು. ಆ ಸಿದ್ಧಾಂತಕ್ಕೆ ಶಕ್ತಿ ಇಲ್ಲದಂತೆ ಮಾಡುವಂತಹ ಪ್ರಯತ್ನಗಳನ್ನ ದೇವರಾಜ ಅರಸು ಕಾಲದಿಂದ ಇಲ್ಲಿಯ ತನಕ ಪಟ್ಟಭದ್ರರು ಮಾಡ್ತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅಪಪ್ರಚಾರಗಳು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಒಂದು ನರೇಟಿವ್ ಸೆಟ್ ಮಾಡ್ತಿದೆ ಒಂದು ಬಣ. ಅದು ಸಿದ್ದರಾಮಯ್ಯ ಅವರ ನಂತರದಲ್ಲಿ ಆ ಅಹಿಂದ ಶಕ್ತಿ ಮತ್ತಷ್ಟು ರೆಕ್ಕೆ ಪುಕ್ಕ ಬಲಿತುಕೊಂಡು ಎದ್ದು ನಿಂತು ಬಿಟ್ಟರೆ ಇನ್ನಷ್ಟು ಸಮಸ್ಯೆಗಳಾಗುತ್ತೆ, ನಾವು ಅವ್ರನ್ನ ಮಾತಾಡ್ಸೋಕ್ಕಾಗೋದಿಲ್ಲ ಅನ್ನುವಂತಹ ವಾಸ್ತವ ಸಂಗತಿ ಅರ್ಥ ಮಾಡಿಕೊಂಡ ಮೇಲೆ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಒಂದು ನರೇಟಿವ್ ಸೆಟ್ ಆಗಿದೆ. ಲಾಜಿಕಲಿ ನೋಡಿದ್ರೆ ಯಾವತ್ತು ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರು ಬೇಡ, ಸಿದ್ದರಾಮಯ್ಯ ಅವರು CM ಸ್ಥಾನದಿಂದ ಇಳಿಬೇಕು ಅಂತ ಮಾತನ್ನ ಆಡಿದ್ರು. ಅದೇನೇ ಇರಲಿ, ಬೆಳಗಾವಿ ರಾಜಕಾರಣ, ಇವತ್ತಿನ ರಾಜಕೀಯ ವಿದ್ಯಮಾನಗಳು ಎಲ್ಲವನ್ನ ನೋಡಿದಾಗ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವ್ರ ಜೊತೆಲಿ ಎಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನೋದನ್ನ ಚರಿತ್ರೆ ಮುಂದೆ ಒಂದು ದಿನ ಹೇಳುತ್ತೆ. ಸುಳ್ಳು ಆ ಕ್ಷಣಕ್ಕೆ ಸಂಭ್ರಮಿಸಿ ಸತ್ತೋಗುತ್ತೆ, ಸತ್ಯ ಸಾಯಲ್ಲ. ಮತ್ತೆ ಆ ಸುಳ್ಳುಗಳ ಬೂದಿ ಒಳಗಿಂದ ಎದ್ದು ಬಂದು ಇನ್ನೂ ನಾನು ಬದುಕಿದ್ದೀನಿ, ಇದು ಸತ್ಯ ಅನ್ನೋದನ್ನ ಹೇಳುತ್ತೆ. ಸತೀಶ್ ಜಾರಕಿಹೊಳಿ ಅವರ ಲೆಕ್ಕ ನೋಡಿ, 2005 ಜುಲೈ 24 ಇಲ್ಲಿ ತನಕ ಸರಿಸುಮಾರು 3 ದಶಕ ಜೊತೆಲಿರೋರು. ಯಾಕಂದ್ರೆ ಇಷ್ಟು ದಿನ ಜೊತೆಲಿದ್ದವರು ಏಕಾಏಕಿ ಈಗ ಹಂಗಾದ್ರೆ ಈಗ ಸಾರೆಕೊಪ್ಪ ಬಂಗಾರಪ್ಪ ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಅಹಿಂದ ಅಥವಾ ಬ್ಯಾಕ್ವರ್ಡ್ ಪಾಲಿಟಿಕ್ಸ್ ಸತ್ತೋಯ್ತಾ?
ಅಥವಾ ಬಂಗಾರಪ್ಪ ಅವರ ಕುಟುಂಬಕ್ಕೆ, ಅವರ ಸಮುದಾಯಕ್ಕೆ ಮಾತ್ರ ಬ್ಯಾಕ್ವರ್ಡ್ ಪಾಲಿಟಿಕ್ಸ್ ಇತ್ತ? ಅಹಿಂದ ಅನ್ನುವಂಥದ್ದು ಕೇವಲ ಒಂದು ಸಮಾಜಕ್ಕೆ, ಒಂದು ಸಮುದಾಯಕ್ಕೆ, ಒಬ್ಬ ನಾಯಕನ ಸ್ವತ್ತ. ದೇವರಾಜ ಅರಸು ಸತ್ತ ಮೇಲೂ ಕೂಡ ಬ್ಯಾಕ್ವರ್ಡ್ ಪಾಲಿಟಿಕ್ಸ್ ಸತ್ತಿಲ್ಲ. ಬ್ಯಾಕ್ವರ್ಡ್ ಪಾಲಿಟಿಕ್ಸ್ ಅನ್ನುವಂಥದ್ದು ಒಂದು ಸಮಾಜಕ್ಕೆ, ಒಂದು ನಾಯಕನಿಗೆ ಸೀಮಿತವಾದದ್ದಲ್ಲ. ಒಂದು ವೇಳೆ ಆ ರೀತಿ ಅಂದುಕೊಂಡ್ರೆ ನಮ್ಮಲ್ಲಿ ಈರ್ಷ್ಯೆ ತುಂಬಿದೆ ಅಥವಾ ನಮ್ಮಲ್ಲಿ ಸ್ವಾರ್ಥ ತುಂಬಿದೆ. ಇದುವರೆಗೂ ನಾವು ಬ್ಯಾಕ್ವರ್ಡ್ ಪಾಲಿಟಿಕ್ಸ್ ಹೆಸರಲ್ಲಿ ಬೇರೆ ಸಮುದಾಯಗಳನ್ನು ಬಳಸ್ಕೊಂಡ್ವಿ, ಇನ್ನು ಮೇಲೆ ನಮಗದು ಬೇಕಿಲ್ಲ ಅನ್ನೋ ರೀತಿಯ ಸಂದೇಶ ರವಾನೆ ಆಗತ್ತೆ. ದೇವರಾಜ ಅರಸು, ಸಾರೆಕೊಪ್ಪ ಬಂಗಾರಪ್ಪ, ಸಿದ್ದರಾಮಯ್ಯ ಅವರೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಕನಸನ್ನ ಕಂಡವರು. ಆ ಕಾರಣಕ್ಕೋಸ್ಕರನೇ ಖರ್ಗೆ ಅಂತವ್ರನ್ನ, ಧರ್ಮಸಿಂಗ್ ಅಂತವ್ರನ್ನ, ವಿಶ್ವನಾಥ್ ಅಂತವ್ರನ್ನ, ಬಂಗಾರಪ್ಪ ಅಂತವ್ರನ್ನ ದೇವರಾಜ ಅರಸು ಬೆಳೆಸಿದ್ರು. ಆ ನಂತರದಲ್ಲಿ ಬಂಗಾರಪ್ಪ ಅವರು ಕೂಡ ಒಂದಷ್ಟು ಜನ ಬೆಳೆಸಿದ್ರು. ಅದರಲ್ಲಿ ಒಬ್ರು ಇವತ್ತು ಮುಖ್ಯಮಂತ್ರಿ ಆಗ್ತಿರುವಂತವ್ರು DK ಶಿವಕುಮಾರ್. ಸಿದ್ದರಾಮಯ್ಯ ಅವರು ಅವರ ಆ ಗರಡಿಯಲ್ಲಿ ಪಳಗದವರಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಅಹಿಂದಾದ ಸಾರಥಿಯಾಗಿ ಮುಂದುವರಿಬೇಕು. ಅಲ್ಲಿಗೆ BK ಹರಿಪ್ರಸಾದ್ ಬರ್ತಾರೆ, ಬರಲಿ. ಜಮೀರ್ ಅಹಮದ್ ಖಾನ್ ಬರ್ತಾರೆ, ಬರಲಿ. ಇಲ್ಲ ಮತ್ತೊಂದು ಸಮಾಜದ ನಾಯಕ, ತಳ ಸಮಾಜದ ನಾಯಕ ಪುಟ್ರಂಗ್ ಶೆಟ್ರು ಬರ್ತಾರೆ, ಬರಲಿ. ಇದು ಬೇಕಿರುವಂಥದ್ದು. ಸತ್ಯಾಸತ್ಯತೆಯನ್ನ ಅರಿಯದೆ ಒಂದು, ಯಾಕಂದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಬಹುಪಾಲು, ಸಿಂಹಪಾಲು, ಡಿಸ್ಟಿಂಕ್ಷನ್ ಲೆಕ್ಕದಲ್ಲಿ ಒಂದು ಸಮುದಾಯದ ಮತಗಳು ಕಾಂಗ್ರೆಸ್ಗೆ ಶಿಫ್ಟ್ ಆಯಿತು ಅಂದ್ರೆ ಕಣ್ಣು ಮುಚ್ಕೊಂಡು 3 ಸಮಾಜಗಳನ್ನು ಹೇಳಬಹುದು. ಒಂದು ಅಲ್ಪಸಂಖ್ಯಾತರು, ಎರಡನೇದ್ದು ಕುರುಬ ಸಮಾಜ, ಮೂರನೇದ್ದು ವಾಲ್ಮೀಕಿ ನಾಯಕ ಸಮಾಜ. ST ಸಮಾಜ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸಿಂಹಪಾಲನ್ನ ಯಾವ ಪಕ್ಷ ಗೆಲ್ತು? ಕಾಂಗ್ರೆಸ್ ಗೆಲ್ತು. ನೋಡಿ, ಇಷ್ಟೆಲ್ಲ ಚರ್ಚೆಗಳ ಮಧ್ಯೆ ಇತ್ತೀಚೆಗೆ 2 ಉಪಚುನಾವಣೆ ನಡೀತು. ಬಾಗಲಕೋಟೆ ಉಪಚುನಾವಣೆಯ ಸಂದರ್ಭದಲ್ಲಿ ಯಾರಾದರೂ ಪತ್ರಕರ್ತರನ್ನ ಪ್ರಶ್ನೆ ಮಾಡಿದ್ರೆ ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ 3,000 ಜನರ ತಂಡವನ್ನು ಕರ್ಕೊಂಡ್ಬಂದು ಬೆಳಗಾವಿಯನ್ನ ಗೆಲ್ಲಿಸ್ಕೊಳ್ತು ಅನ್ನೋದನ್ನ ಸಾರಾಸಗಟಾಗಿ ತಳ್ಳಿ ಹಾಕೋದಿಲ್ಲ, ನೇರವಾಗಿ ಹೇಳ್ತಾರೆ. ಸಿದ್ದರಾಮಯ್ಯ ಅವ್ರ ಜೊತೆಲಿದ್ದ ಕಾರಣಕ್ಕೋಸ್ಕರ ಅಲ್ವಾ ಬಾಗಲಕೋಟೆಯನ್ನ ಸತೀಶ್ ಜಾರಕಿಹೊಳಿ ಅವರು ಅಲ್ಲೇ ಕೂತು ಬಿಡಾರ ಹೂಡಿ ಗೆಲ್ಲಿಸ್ಕೊಂಡ್ಬಂದ್ರು. ಸತೀಶ್ ಜಾರಕಿಹೊಳಿ ಅವರ ಲೆಕ್ಕ ಇದು. ಒಂದು ನರೇಟಿವ್ ಸೆಟ್ ಆಗ್ತಿದೆ, ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ. ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಸತ್ಯಮೇವ ಜಯತೆ ಅನ್ನೋದು ಅದಕ್ಕೆ ಅಲ್ವಾ. ಇದು ಒಂದನೇ ನರೇಟಿವ್. ಎರಡನೇ ನರೇಟಿವ್, ಸಿದ್ದರಾಮಯ್ಯ ಪುತ್ರ ವ್ಯಾಮೋಹಕ್ಕೋಸ್ಕರ CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಅನ್ನೋ ನರೇಟಿವ್ ಅನ್ನ ಸೆಟ್ ಮಾಡ್ತಿದ್ದಾರೆ. ಪರಿವಾರವಾದದ ವಿರುದ್ಧ ಪದೇ ಪದೇ ಧ್ವನಿ ಎತ್ತುತ್ತಿದ್ದಂತಹ ಸಿದ್ದರಾಮಯ್ಯ ಅವರು ಈಗ ತಮ್ಮ ಮಗನಿಗೋಸ್ಕರ DCM ಪೋಸ್ಟ್ ಸಿಗುತ್ತೆ, ತಮ್ಮ ಪತ್ನಿಗೋಸ್ಕರ, ಪಾಪ ಆ ಹೆಣ್ಣುಮಗಳು ಇದುವರೆಗೂ ಹೇಗಿದ್ದಾರೆ ಅಂತ ಬಹುಪಾಲು ಪತ್ರಕರ್ತರಿಗೆ ಗೊತ್ತು, ಹೊರಗೂ ಬರಲ್ಲ. ಅಂತಹ ಹೆಣ್ಣು ಮಗಳಿಗೆ ಆಕೆಯ ಬಗ್ಗೆಯೂ ಕೂಡ ಒಂದಷ್ಟು ಮಾತುಗಳನ್ನು ಆಡ್ತಿರೋ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಪುತ್ರ ವ್ಯಾಮೋಹಿ, ಧೃತರಾಷ್ಟ್ರ ಪ್ರೇಮಕ್ಕೋಸ್ಕರ ಹೀಗೆಲ್ಲ ಮಾಡ್ತಿದ್ದಾರೆ ಅನ್ನೋ ನರೇಟಿವ್ ಸೆಟ್ ಆಗ್ತಿದೆ. ಅದನ್ನ ಸೆಟ್ ಮಾಡ್ತಿರುವಂಥದ್ದು. DCM ಪೋಸ್ಟ್ ನನ್ನ ಮಗನಿಗೆ ಬೇಡ, ಮಿನಿಸ್ಟರ್ ಪೋಸ್ಟು ಕೊಡಬೇಡ ಅಂತ ಪದೇ ಪದೇ ಹೈಕಮಾಂಡ್ ಮುಂದೆ ಹೇಳ್ತಿರುವಂತಹ ಸಿದ್ದರಾಮಯ್ಯ ಅವರ ವಾದ ಒಂದು ಕಡೆ ಆದರೆ, ಮಾಧ್ಯಮಗಳು, ಒಂದಷ್ಟು ಜನ ಪ್ರಭಾವಿಗಳು, ಇನ್ಫ್ಲೂಯೆನ್ಸರ್ಸ್, ಇಲ್ಲ ಸಿದ್ದರಾಮಯ್ಯ ತಮ್ಮ ಮಗನಿಗೆ DCM ಪೋಸ್ಟ್ ಕೊಡಿಸ್ತಾರೆ, ಒಳ್ಳೆ ಖಾತೆ ಕೊಡಿಸ್ತಾರೆ ಅಂತೆಲ್ಲ ಚರ್ಚೆಗಳನ್ನು ನಡೆಸ್ತಿರೋದೇನಕ್ಕೆ? ಇಷ್ಟು ದಿನದ ರಾಜಕಾರಣಕ್ಕೆ ಒಂದು ಕಳಂಕ ಬಳಿಲಿಕ್ಕೆ ಒಂದು ಪ್ರಯತ್ನ ಆಗ್ತಿದೆ. ಆದರೆ ಸಿದ್ದರಾಮಯ್ಯ ಅವರು ಧೃತರಾಷ್ಟ್ರ ಪ್ರೇಮವನ್ನ ಇಲ್ಲಿ ಪ್ರದರ್ಶಿಸಿಲ್ಲ, ಅಥವಾ ತಮ್ಮ ಮನೆಯವ್ರಿಗೊಂದು ರಾಜ್ಯಸಭಾ ಸ್ಥಾನ ಸಿಗಲಿ ಅಂತ ಅವರು ದುಂಬಾಲು ಬಿದ್ದಿಲ್ಲ. ಈಗಲೂ ಕೂಡ ಅವರು ನನಗೆ ಯಾವ ಹುದ್ದೆಗಳು ಬೇಡ, ನಮ್ಮ ಕುಟುಂಬಕ್ಕೂ ಬೇಡ, ಹೈಕಮಾಂಡ್ ಹೇಳಿತ್ತು, ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅನ್ನೋದನ್ನೇ ಹೇಳ್ತಿರುವಂಥದ್ದು. ಇದು ಎರಡನೇ ನರೇಟಿವ್. ಮೂರನೇ ನರೇಟಿವ್ ಈಗ ಆಡಿಯೋ, ಜಮೀರ್ ಅಹಮದ್ ಖಾನ್ ಅವರ ಆಡಿಯೋ ವಿವಾದ. ಅದರ ಸತ್ಯಾಸತ್ಯತೆ ಕೂಡ ಹೊರಗೆ ಬರಬೇಕು. ಆದರೆ ನೋಡಿ, ಎಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ, ಎಂತಹ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಆರೋಪಗಳು ಕೇಳಿ ಬರ್ತಿವೆ. ಅದರ ಅರ್ಥ ಒಂದು ಅಹಿಂದ ಸಿದ್ಧಾಂತವನ್ನ ಸಾಯಿಸೋದಕ್ಕೆ ಪಟ್ಟಭದ್ರರು ಅಪಪ್ರಚಾರದ ಸಂಚನ್ನ ರೂಪಿಸಿರುವ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣಿಸುತ್ತೆ. ಇದ್ರ ಮಧ್ಯೆ ಭೈರತಿ ಸುರೇಶ್ ಅಂತಹ ನಾಯಕರನ್ನೂ ಸೇರಿಸಿದಂತೆ ನೋಡಿ, DK ಬಣಕ್ಕೆ ಹೋಗ್ತಿದ್ದಾರೆ ಅನ್ನುವಂತಹ ಫೋಟೋಗಳನ್ನು ಹಾಕಿ ಅದನ್ನೂ ಕೂಡ ಸಿದ್ದರಾಮಯ್ಯ ಅವರ ನಂತರ ಮತ್ತೆ DK ಅವರ ಬಣದಲ್ಲಿ ಗುರುತಿಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅನ್ನುವ ಒಂದು ಪ್ರೊಜೆಕ್ಷನ್ ಕೂಡ ನಡೀತಿದೆ. ವಾಸ್ತವದಲ್ಲಿ ಇವು ಮೂರೂ ಕೂಡ ನರೇಟಿವ್ ಸೆಟ್ ಮಾಡ್ತಿರುವಂಥದ್ದು. ಸತೀಶ್ ಜಾರಕಿಹೊಳಿ ಅವರಿಗೆ ನಿಜಕ್ಕೂ
ಸಿದ್ದರಾಮಯ್ಯ ಅವರ ಬೆನ್ನಿಗೆ ಚೂರಿ ಹಾಕಲೇಬೇಕು ಅನ್ನೋದಾಗಿದ್ರೆ ಯಾವತ್ತು ಅವರ ತಮ್ಮನ ಜೊತೆಯಲ್ಲೇ ಅಥವಾ ಅವರ ಸೋದರನ ಜೊತೆಯಲ್ಲೇ ಹೋಗಿದ್ದಿದ್ರೆ ಅವ್ರಿಗೆ ಅವತ್ತೇ DCM ಪೋಸ್ಟ್ ಸಿಕ್ತಿತ್ತು ಅಥವಾ ಅವತ್ತೇ CM ಸ್ಥಾನ ಸಿಕ್ತಿತ್ತು. ಆದರೆ ಆ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡಿಲ್ಲ. ಮೇಲ್ನೋಟಕ್ಕೆ ಕಣ್ಣು ಮುಂದೆ ಕಾಣುವಂತಹ ಸತ್ಯ. ಆದರೆ ಕೆಲವರ ನರೇಟಿವ್ನ ಕಾರಣಕ್ಕೆ, ಕೆಲವು ಮಾಧ್ಯಮಗಳಲ್ಲಿ ಬಂದಂತಹ ಕೆಲವು ವಿಚಾರಗಳ ಕಾರಣಕ್ಕೆ ಅಹಿಂದ ಸಿದ್ಧಾಂತವನ್ನು ಯಾಕೆ ನೋಡಿ, ಈಗ ಸರಿ ಆಯಿತು, ಇಷ್ಟು ದಿನ ಅಹಿಂದಾದ ಮುಂದಿನ ಸಾರಥಿ ಸತೀಶ್ ಜಾರಕಿಹೊಳಿನೇ ಅಂತ ಅನ್ಕೊಂಡಿದ್ದೆ. ಅಲ್ಲ, ಜುಲೈ 24, 2005 ಇವತ್ತಿಗೂ ಆ ವಿಡಿಯೋ ಸಾಕ್ಷಿ ಕಣ್ಮುಂದೆನೇ ಇದೆ. ಇಷ್ಟಾದ ಮೇಲೂ ಕೂಡ ಈ ನರೇಟಿವ್ಗಳಿಗೆ ರೆಕ್ಕೆ ಪುಕ್ಕ ಜೋಡಿಸುವ, ಅದಕ್ಕೆ ಶಕ್ತಿ ತುಂಬುವಂತಹ ಪ್ರಯತ್ನಗಳನ್ನು ಎಲ್ಲರೂ ಮಾಡ್ತಿದ್ದಾರೆ ಅಂದರೆ 1000 ಸಲ ಸುಳ್ಳನ್ನು ಇಲ್ಲ ಇದು ಸತ್ಯ 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 ಅಂತ ಹೇಳಿದ್ರೆ ಸತ್ಯನೇ ಆಗ್ಬಿಡುತ್ತೆ ಫೈನಲಿ. ಅರೆ ಇಲ್ಲಿ ಒಂದು ಸಿದ್ಧಾಂತವನ್ನು, ಆ ದೊಡ್ಡ ಶಕ್ತಿಯನ್ನು ಛಿದ್ರ ಮಾಡಲಿಕ್ಕೆ ಅಪಪ್ರಚಾರ ಅನ್ನುವಂತಹ ಒಂದು ಅಸ್ತ್ರವನ್ನು ಬಳಸಿಕೊಂಡು ಒಂದು ನರೇಟಿವನ್ನು ಸೆಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಈ ವಿಚಾರ ಅಥವಾ ಈ ಸಂಗತಿ, ಈ ನರೇಟಿವ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್